ರಾಜ್ಯದಲ್ಲಿ JN.1 ವೈರಸ್ ಭೀತಿ ಹೆಚ್ಚಳ ಹಿನ್ನೆಲೆ ಸಿಲಿಕಾನ್ ಸಿಟಿಯ ಶಾಲೆಗಳಿಗೆ ಆತಂಕ ಶುರುವಾಗಿದೆ. ಚಳಿಗಾಲ ಆಗಿರೋದ್ರಿಂದ ಬೇಗ ಸೋಂಕು ಹರಡುವಂತ ಸಾಧ್ಯತೆ. ಹಾಗಾಗಿ ಶಾಲೆಗಳಲ್ಲಿ ಕಠಿಣ ನಿಯಮ ಜಾರಿಗೆ ಚಿಂತನೆ ಶುರು ಆಗಿದೆ. ಕೆಲವು ಖಾಸಗಿ ಶಾಲೆಗಳಲ್ಲಿ ಮಾಸ್ಕ್ ಕಡ್ಡಾಯಕ್ಕೆ ಈಗಾಗಲೇ ಸೂಚನೆ ಬಂದಿದೆ. ಹಾಗೆ ಜ್ವರ ಕೆಮ್ಮು ಶೀತ ಇದ್ದರೆ ಶಾಲೆಗೆ ಕಳಿಸಬೇಡಿ ಅಂತ ಕೂಡ ಪೋಷಕರಿಗೆ ಶಾಲೆಯ ಆಡಳಿತ ಮಂಡಳಿ ಒಂದಷ್ಟು ಸಂದೇಶವನ್ನು ಕಳಿಸಿದೆ. ಮಕ್ಕಳಿಗೆ ಮಾಸ್ಕ್ ಹಾಕಿ ಕಳಿಸಿ ಅನ್ನೋ ಸೂಚನೆ. ಮಕ್ಕಳ ಬಗ್ಗೆ ಜಾಗೃತಿಗೆ ಖಾಸಗಿ ಶಾಲೆಗಳು ಈಗ ನಿರ್ಧಾರ ಮಾಡಿವೆ. ಹಿಂದೆ ಕೋವಿಡ್ ಟೈಮ್ನಲ್ಲಿ ಏನೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಲಾಗ್ತಾ ಇತ್ತು ಅದನ್ನೇ ಮತ್ತೆ ರಿಪೀಟ್ ಮಾಡುವಂಥದ್ದು ಆಗ್ತಾ ಇದೆ. ಈಗ ಮಕ್ಕಳ ಬಗ್ಗೆ ಜಾಗೃತಿಗೆ ಖಾಸಗಿ ಶಾಲೆಗಳು ಈಗ ನಿರ್ಧಾರ ಮಾಡಿವೆ. ಇನ್ನೇನಾದರೂ ಹುಷಾರು ತಪ್ಪಿದರೆ ಜ್ವರ ಕೆಮ್ಮು ಶೀತ ಇದ್ದರೆ ಅಂಥ ಮಕ್ಕಳನ್ನು ಶಾಲೆಗೆ ಕಳಿಸಬೇಡಿ ಅಂತ ಕೂಡ ಸೂಚನೆ ನೀಡುವಂತೆ ತಿಳಿಸಲಾಗಿದೆ. ನಮ್ಮ ಪ್ರತಿನಿಧಿ ಅನಿಲ್ ಕಲ್ಕೆರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಅನಿಲ್, ಸಿಎಂ ಇವತ್ತು ಮೀಟಿಂಗ್ ಅನ್ನ ನಡೆಸಿರುವಂಥ ವಿಚಾರ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಮುಂದೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು, ಜೊತೆಗೆ ಈ RT-PCR ದರ ಖಾಸಗಿ ಆಸ್ಪತ್ರೆಗಳಲ್ಲಿ ಫಿಕ್ಸ್ ಮಾಡುವಂಥದ್ದು ಇರ್ಬೋದು, ಜೊತೆಗೆ ಬೇಕಾದಂಥ ವ್ಯವಸ್ಥೆಗಳ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ ಅಂತ ಮೀಟಿಂಗ್ ಬಗ್ಗೆ. ಎಸ್ ಅವಿನಾಶ್, ಈಗಾಗಲೇ ದೇಶಾದ್ಯಂತ ಸೇರಿದಂತೆ ರಾಜ್ಯದಲ್ಲೂ ಕೂಡ ಕೊರೋನಾ ಆತಂಕದ ಭೀತಿ ಹೆಚ್ಚಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಈಗಾಗಲೇ ಆರಂಭ ಆಗಿರುವಂಥದ್ದು. ಈ ಒಂದು ಸಭೆಗೆ ಅಂದ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಭಾಗಿಯಾಗಿದ್ದಾರೆ, ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂಥದ್ದು. ಈಗಾಗಲೇ ಕೋವಿಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಸರ್ಕಾರ ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. 60 ವರ್ಷ ಮೇಲ್ಪಟ್ಟವರು ಕೂಡ ಮಾಸ್ಕ್ ಅನ್ನು ಹಾಕಬೇಕು, ಗರ್ಭಿಣಿಯರು ಬಾಣಂತರು ಕೂಡ ಮಾಸ್ಕ್ ಅನ್ನು ಧರಿಸಬೇಕು ಅನ್ನೋದು ಸಲಹೆ ಸೂಚನೆಗಳು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಈಗ ಪ್ರಮುಖವಾಗಿ ಈಗ ಹೊಸ ವೈರಸ್ನ ತಳಿ ಆತಂಕ ಹೆಚ್ಚಾಗಿರುವಂತದ್ದು ರಾಜ್ಯ ಕೂಡ. ಹೀಗಾಗಿ ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು, ಜೊತೆಗೆ ನಮ್ಮಲ್ಲಿರುವಂತಹ ಸಲಕರಣೆಗಳ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ, ಮತ್ತೆ ಔಷಧಿಯ ಗುಣಮಟ್ಟ ಯಾವ ರೀತಿ ಆಗಿದೆ, ಮತ್ತೆ ಈಗ ಕಾಣಿಸಿಕೊಳ್ಳುವಂತಹ ಸೋಂಕಿತರಿಗೆ ಯಾವ ರೀತಿಯಾದ ಚಿಕಿತ್ಸೆಯನ್ನ ಕೊಡಬೇಕು, ಅವ್ರ ಜೊತೆಗೆ ನಮ್ಮಲ್ಲಿರುವಂತಹ ಬೆಡ್ಗಳು ಎಷ್ಟಿದೆ, ಮತ್ತೆ ICU ಎಷ್ಟಿದೆ, ವೆಂಟಿಲೇಟರ್ನ ಪ್ರಮಾಣ ಎಷ್ಟಿದೆ, ಮತ್ತೆ ಸೋಂಕು ಹೆಚ್ಚಾದಂತಹ ಸಮಯದಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬಹುದು, ಹೀಗೆ ಹಲವು ಅಂಶಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತದ್ದು. ಈಗಾಗಲೇ ಹಿರಿಯ ಅಧಿಕಾರಿಗಳು ಮತ್ತೆ ಟ್ಯಾಕ್ಸ್ ಸಮಿತಿಯ ಒಂದು ಸದಸ್ಯರು ಕೂಡ ಈಗಾಗಲೇ ಸಭೆಗೆ ಆಗಮಿಸಿರುವಂತದ್ದು. ಬಹಳ ಮುಖ್ಯವಾಗಿ ಇದನ್ನ ಹೆಚ್ಚಾಗಿ ಹರಡೋದಕ್ಕೆ ಬಿಡಬಾರದು, ಆರಂಭದಲ್ಲಿ ಕಟ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲಾ ರೀತಿಯಾದ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಸಭೆಯಲ್ಲಿ ಕೂಡ ಚರ್ಚೆ ಆಗುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗ ಮಾಸ್ಕ್ ಅನ್ನು ಏನಾದ್ರು ಕಡ್ಡಾಯ ಮಾಡಬೇಕಾ, ಮತ್ತೆ ಈಗ ಹೊಸ ವರ್ಷ ಕೂಡ ಬರ್ತಾ ಇದೆ, ಜೊತೆಗೆ ಈಗ ಕ್ರಿಸ್ಮಸ್ ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿಯ ಕಟ್ಟುನಿಟ್ಟಿನ ಒಂದು ನಿರ್ಬಂಧನೆಗಳನ್ನೇನಾದ್ರು ವಿಧಿಸಬೇಕಾ, ಈಗ ಹಲವು ವಿಚಾರಗಳು ಕೂಡ ಚರ್ಚೆ ಆಗುವಂತದ್ದು. ಜೊತೆಗೆ ಈಗ ಗಡಿ ಭಾಗದ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಗಡಿ ಭಾಗದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳಿವೆ, ಅಲ್ಲೂ ಕೂಡ ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು, ಮತ್ತೆ ತೀರಾ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಏನೆಲ್ಲ ಕಟ್ಟುನಿಟ್ಟಿನ ಒಂದು ಸಲಹೆಗಳನ್ನ ಕೊಡಬಹುದು, ಸೂಚನೆಗಳನ್ನು ಕೊಡಬಹುದು ಅಂತ. ಯಾಕಂದ್ರೆ ಈಗಾಗಲೇ ಹೊಸ ವರ್ಷ ಸಮೀಪ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಬಹಳ ಪ್ರಮುಖವಾಗಿ ಈಗ ಏನೆಲ್ಲ ನಿಬಂಧನೆಗಳನ್ನು ವಿಧಿಸಬಹುದು, ಹೋಟೆಲ್ಗಳಾಗಿರ್ಬೋದು, ಮತ್ತೆ ಈಗ ಬಾರ್ ಅಂಡ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಒಂದು ತಾಂತ್ರಿಕ ಸಲಹಾ ಸಮಿತಿಯಿಂದ ಸಿದ್ದರಾಮಯ್ಯ ಅವರು ಕೂಡ ಒಂದು ಸಲಹೆಯನ್ನು ಕೂಡ ಸ್ವೀಕರಿಸ್ತಾರೆ. ಈ ಒಂದು ಸಲಹೆಯಲ್ಲಿ ಸಭೆಯ ನಂತರ ಏನೆಲ್ಲ ಒಂದು ಮಾಹಿತಿಗಳನ್ನ ಮತ್ತೆ ಅಗತ್ಯ ಕ್ರಮಗಳನ್ನ ತೆಗೆದುಕೊಂಡು ಮಾಹಿತಿಯನ್ನು ಕೂಡ ಹೊರಬರುವಂತದ್ದು. ಸದ್ಯಕ್ಕೆ ಈಗಷ್ಟೇ ಸಭೆ ಆರಂಭ ಆಗಿರೋದ್ರಿಂದ ಸದ್ಯಕ್ಕೆ ಕುತೂಹಲ ಕೂಡ ಕೇಳಿಸುವಂತ ಮತ್ತೆ ಟಫ್ ರೂಲ್ಸ್ ಏನಾದ್ರು ಜಾರಿ ಮಾಡ್ತಾರ, ಮತ್ತೆ ಈಗಿನ ಒಂದು ಕೊರೋನಾ ಸ್ಥಿತಿಗತಿಯನ್ನು ಅರಿತು ಯಾವೆಲ್ಲ ಒಂದು ಕಟ್ಟುನಿಟ್ಟ ಕ್ರಮಕ್ಕೆ ಮುಂದಾಗ್ತದೆ ಕೂಡ ಸಾಕಷ್ಟು ಕುತೂಹಲ ಕೇಳಿಸುವಂತ ಕಾದು ನೋಡಬೇಕಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಅನಿಲ್.